ಇಷ್ಟಪಡ್ತಾ ಇದ್ದ ತಬಲಾ ಮಾಂತ್ರಿಕ ಉಸ್ತಾದ್ ಜಾಕಿರ್ ಹುಸೇನ್ ಏನಿಲ್ಲ. 73 ವರ್ಷದ ಜಾಕಿರ್ ಹುಸೇನ್ ಕೆಲ ದಿನಗಳಿಂದ ಹೃದಯ ಸಂಬಂಧಿ ಸಮಸ್ಯೆಯಿಂದ ಬಳಲ್ತಾ ಇದ್ದರು. ಅಮೆರಿಕದ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿರುವ ಆಸ್ಪತ್ರೆಯೊಂದರಲ್ಲಿ ಅವರು ಇಹಲೋಕವನ್ನು ತ್ಯಜಿಸಿದ್ದಾರೆ. ಪದ್ಮಭೂಷಣ ಮತ್ತು ಪದ್ಮಶ್ರೀ 3 ಪ್ರಶಸ್ತಿ ಅವರಿಗೆ ಲಭಿಸಿತ್ತು. 4 ಬಾರಿ ಗ್ರಾಮಿ ಪ್ರಶಸ್ತಿಯೂ ಇತ್ತು. ಎಲ್ಲ ಗಣ್ಯರೆಲ್ಲ ಕಂಬನಿ ಮಿಡಿದಿದ್ದಾರೆ. ಖ್ಯಾತ ತಬಲಾ ವಿದ್ವಾಂಸ ಉಸ್ತಾದ್ ಅಲ್ಲಾರ ಖಾನ್ ಪುತ್ರ 7ನೇ ವಯಸ್ಸಲ್ಲೇ ನುಡಿಸಿದ್ರು ಅಂತ. ಅವರು 7ನೇ ವಯಸ್ಸಲ್ಲಿ 73ಕ್ಕೆ ಅಂತಂದರೆ ಹೆಚ್ಚು ಕಡಿಮೆ 66ರಲ್ಲಿ ಅಲ್ವಾ, 66 ವರ್ಷ ಅಂತ ಲೆಕ್ಕಾಚಾರ. ನಾವು ಅದು ನೋಡಿಲ್ವೇನೋ, ಅದು ನಮಗೆ ಗೊತ್ತಿಲ್ಲ. ಬಟ್ ಆದರೆ ಆ ದೃಶ್ಯ ಇದೆಯಲ್ಲ, ಆ ಹಾರುವ ಕೂದಲುಗಳೊಂದಿಗೆ ಆ ಉಲ್ಲಾಸಭರಿತ ಮುಖದಲ್ಲಿ ಆ ಮಾಂತ್ರಿಕತೆಯ ಪ್ರದರ್ಶನ ಇತ್ತಲ್ಲ ತನ್ನ ಬೆರಳುಗಳಿಂದ, ಅದು ಅಮೋಘವಾದದ್ದು. ದ್ಯಾಟ್ ವಾಸ್ ಅನ್ಬಿಲೀವಬಲ್ ಸೀನ್. ನನ್ನ ಪ್ರಕಾರ ಪರ್ಕ್ಯೂಷನ್ ಆರ್ಟಿಸ್ಟ್ಸಲ್ಲಿ ಅಂದರೆ ಮೃದಂಗ, ತಬಲಾ, ಈ ಥರದ್ದೆಲ್ಲ ಡ್ರಮ್ಸು, ಈ ಥರದ್ದೆಲ್ಲ ಪರ್ಕ್ಯೂಷನ್ ಆರ್ಟಿಸ್ಟ್ಸಲ್ಲಿ ನಮ್ಮನ್ನು ಅವರ ಹಾವಭಾವಗಳು ಮತ್ತು ಅವರ ಉತ್ಸಾಹ ಮತ್ತು ಅವರ ಆ ಪಾಂಡಿತ್ಯದ ಮೂಲಕ, ಪಾಂಡಿತ್ಯಕ್ಕಿಂತ ಇದು ಗೊತ್ತಾಗದಿದ್ದವರು ಅಟ್ರಾಕ್ಟ್ ಆಗ್ತಾ ಇದ್ದಿದ್ರಲ್ಲಿ ಕೆಲವೇ ಆರ್ಟಿಸ್ಟ್ಗಳು ಅಂತಂದರೆ ನನ್ನ ಪ್ರಕಾರ ಜಾಕಿರ್ ಹುಸೇನು. ಅಂದರೆ ತಬಲಾ ಅರ್ಥ ಆಗದಿದ್ದವ್ರಿಗೂ ಹೇಳೋದು. ಆ್ಯಂಡ್ ಇಟ್ಸ್ ವೆರಿ ಡಿಫಿಕಲ್ಟ್ ಈ ಥರದ ಇನ್ಸ್ಟ್ರೂಮೆಂಟ್ಸಲ್ಲಿ ಜನರದ್ದು ಮೂಡನ್ನು ಕ್ಯಾಪ್ಚರ್ ಮಾಡೋದು. ಭಾಳ ಕಷ್ಟ ಕ್ಯಾಪ್ಚರ್ ಮಾಡೋದು. ಮೃದಂಗದಲ್ಲಿ, ತಬಲಾ, ಡ್ರಮ್ಸು, ಎಲ್ಲರಿಗೂ ಡ್ರಮ್ಸ್ ಇಷ್ಟ ಆಗ್ತದೆ. ಏನು ಸುಮ್ಮನೆ ಡಬ 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 ಒಡಕತ್ತಾನೆ ಅಂತ ಅನ್ಸತ್ತೆ ನಿಮಗೆ. ಅದು ಅರ್ಥ ಆಗೋನಿಗೆ ಗೊತ್ತದು. ಅದು ಹಾಗೆ ಇದು ಹಾಡುಗಾರಿಕೆ ಆದರೆ ಕಂಠ ಮಾಧುರ್ಯ ಅಥವಾ ಲಿರಿಕ್ಸು ಅಥವಾ ಏನೋ ಇದು ಎಲ್ಲ ಇರುತ್ತೆ ಅದಕ್ಕೆ. ಇದರಲ್ಲಿ ಅವೆಲ್ಲ ಅಲ್ಲ, ಅಷ್ಟು ಸುಲಭ ಅಲ್ಲ ಇದನ್ನ ಅರ್ಥ ಮಾಡ್ಕೊಳ್ಳೋದು. ಎಲ್ಲ ಬರೀ ರಿದಮ್ಗಳು. ಅದರಲ್ಲಿ ವಾಟ್ ಹಿ ಡಿಡ್ ವಾಸ್ ಅಮೇಸಿಂಗ್. ಎಸ್. ಪದ್ಮಶ್ರೀ ಪುರಸ್ಕೃತೆ ಪಬ್ಲಿಕ್ ಹೀರೋ ಖ್ಯಾತಿಯ ವೃಕ್ಷಮಾತೆ ತುಳಸಿಗೌಡ ಏನಿಲ್ಲ 86 ವರ್ಷದ ಅವರು ವಯೋಸಹಜ ಸಮಸ್ಯೆಯಿಂದ ಬಳಲ್ತಾ ಇದ್ರು. ಅಂಕೋಲ ತಾಲೂಕಿನ ಹೊನ್ನಾಳಿಯ ಸ್ವಗೃಹದಲ್ಲಿಯೇ ತುಳಸಿಗೌಡ ಅವರು ಇಹಲೋಕವನ್ನು ತ್ಯಜಿಸಿದ್ದಾರೆ. ನಾಳೆ ಹಾಲಕ್ಕಿ ಜನಾಂಗದ ವಿಧಿವಿಧಾನಗಳ ಪ್ರಕಾರವಾಗಿ ಅಂತ್ಯಕ್ರಿಯೆ ನಡೆಯುತ್ತೆ. ಈವರೆಗೂ ಲಕ್ಷಾಂತರ ಗಿಡಗಳನ್ನು ಬೆಳೆಸಿ ಪಾಲನೆ ಮಾಡಿದ ಕೀರ್ತಿ ಇವರದ್ದು. ಚಿಕ್ಕ ವಯಸ್ಸಿನಲ್ಲೇ ಗಂಡನನ್ನ ಕಳೆದುಕೊಂಡು 2 ಮಕ್ಕಳನ್ನ ಸಾಕಲು ಅರಣ್ಯ ಇಲಾಖೆಯಲ್ಲಿ ದಿನಗೂಲಿ ಕೆಲಸವನ್ನು ಅವರು ನಿರ್ವಹಿಸಿದ್ದಾರೆ. ಅಂದರೆ ಗ್ರಾಮೀಣ ಭಾಗದಲ್ಲಿ ಕೂತಾಗ ಅದರದ್ದು ಜ್ಞಾನ ಇರೋಕ್ಕೆ ಶಿಕ್ಷಣ ಬೇಕಿಲ್ಲ ಅನ್ನೋಕ್ಕೆ ಮಗದೊಂದು ಉದಾಹರಣೆ ತುಳಸಿಗೌಡ. ಶಿಕ್ಷಣ ಬಂದವರು, ಓದ್ದವರು, ಸರ್ಟಿಫಿಕೇಟ್ ಹಿಡ್ಕೊಂಡು, ಇವತ್ತಿನ ಸರ್ಟಿಫಿಕೇಟ್ಗಳು ಬಿಡ್ರಿ, ಉಪ್ಪಿನಕಾಯಿ ಹಾಕೊಂಡು ನೆಕ್ಕಬೇಕು ಆ ಸರ್ಟಿಫಿಕೇಟ್ಗಳನ್ನು, ಅದನ್ನ ಹಿಡ್ಕೊಂಡು ಏನೋ ಓದ್ಬಿಟ್ಟಿದ್ದೀವಿ ಅಂತ ಪೋಸ್ಟ್ ಕೊಟ್ಕೊಂಡು ಓಡಾಡ್ತಾರೆ. ನೋ, ಶಿ ವಾಸ್ ನಾಟ್. ಸಿಂಪಲ್ ಕಾಮನ್ ಸೆನ್ಸ್ ಆ್ಯಂಡ್ ದ ರಿಯಲ್ ರೂರಲ್ ನಾಲೆಡ್ಜ್, ಗ್ರಾಮೀಣ ಭಾಗದ ಜ್ಞಾನ ಅದು. ಅದನ್ನು ಯಲ್ಲಪ್ಪರೆಡ್ಡಿಯವರು ಗುರುತಿಸಿ ಆಕೆಗೊಂದು ಜಾಗತ್ ಮಾಡಿ ಆಕೆನಲ್ಲಿ ಬಳಸ್ಕೊಂಡಿದ್ದೇ ಒಂದು ಅಮೋಘವಾದ ಕಥೆ ಅದು. ನನ್ನ ಪ್ರಕಾರದಲ್ಲಿ ಅಮೋಘವಾದ ಕಥೆ.